ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಮಾನ್ಯತಾ ಒಳಗಡೆ ಇರೋದು ಅನ್ನೋ ವಿಷಯ ವೈಶ್ವಾಕಗೆ ಗೊತ್ತಾಗ್ತದಾಗೆ ವೈಶ್ವಾಕ ಮಾಡೋದೇನು ಏನಾಗ್ತದೆ. ಜೊತೆಗೆ ಈ ಕಡೆ ರಾಮಾಚಾರಿ ಚಾರು ಸಮ್ಮಲನ ಆಗಿ ಹೋಗ್ತಾ ಮೆಲ್ಲನವಾಗಿ ಬಿಡ್ತಾ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರಿ ಶಾಸ್ತ್ರ ಯಾವುದೇ ಕಾರಣಕ್ಕೂ ನಡೀಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅಂದ ಅಲ್ಲಿ ವೈಶ್ವಾಕ ರೌಡಿಗಳಿಗೆ ಹೋಗಿ ಡೀಲ್ ಕೊಟ್ಟಿದ್ದಾಳೆ. ರೌಡಿಗಳಿಗೆ ಡೀಲ್ ಕೊಟ್ಟಿದ್ದ 10:10ಕ್ಕೆ ಕರೆಕ್ಟಾಗಿ ಬಂದು ನಾನು ಹೇಳೋರ್ನ ನೀವು ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಅಂತ. ಓಕೆ ಮೇಡಮ್, ನೀವು ಏನು ಯೋಚನೆ ಮಾಡಬೇಡಿ, ಜಸ್ಟ್ ಲೈಟ್ ಆಫ್ ಮಾಡೋದಷ್ಟೇ ನಿಮ್ಮ ಜವಾಬ್ದಾರಿ, ಉಳಿದದ್ದು ಎಲ್ಲವನ್ನ ಕೂಡ ನಾವೇ ನೋಡ್ಕೋತೀವಿ ಅಂತ ರೌಡಿಗಳು ಹೇಳಿದ್ದಾರೆ. ಅಡ್ರೆಸ್ನ ತಗೋತಾರೆ, ಕನ್ಫ್ಯೂಷನ್ ಆಗುತ್ತೆ, ಏನಪ್ಪ ಇದು ನಮ್ಮ ರೌಡಿಗಳೇ ಅಲ್ಲೇ ಇದ್ರಲ್ವಾ ಅಂತ ಅವ್ರಿಗೆ ಕಾಲ್ ಮಾಡಿ ಕೂಡ ತಿಳ್ಕೊತಾರೆ. ತದನಂತರ ಈ ಕಡೆ ಮಾನ್ಯತಾ ಕೂಡ ಒಂದು ಶಾಸ್ತ್ರಕ್ಕೆ ಬಂದಿದ್ದಾರೆ. ಆಲ್ರೆಡಿ ಕಿಟ್ಟಿಯಿಂದ ಒಂದು ದೊಡ್ಡ ಪಾಠನೇ ಹಾಗಿದೆ, ಒಂದು ದೊಡ್ಡ ಲೆಕ್ಚರ್ ಕೊಟ್ಟಿದ್ದಾನೆ ಇಲ್ಲಿ ಕಿಟ್ಟಿ ಮಾನ್ಯತಾಗೆ. ಮಂದ್ಯ ಹೋದ್ಯ ಅಂತ ಇರಬೇಕು, ಸುಮ್ಮನೆ ಇರ್ತೀನಿ, ಅದನ್ನು ಬಿಟ್ಟು ಆಟ ಗೀಟ ವೈಶಾಖ ಜೊತೆ ಸೇರಿಕೊಂಡು ಆಡಿದ್ರೆ ಹೀಗೆ ಈ ಕಿಟ್ಟಿ ಆಟ ಆಡಿಸ್ತಾನೆ ಅಂತ ಗೊತ್ತಿಲ್ಲ. ನಿನ್ನ ಪಾರ್ಟ್ನರ್ ವೈಶಾಖಗೂ ಕೂಡ 3 ಆಪ್ಷನ್ ಕೊಟ್ಟಿದ್ದೀನಿ. ಒಂದು ಸತ್ಯ ಹೇಳಿ ಓಡೋಗೋದು, ಇಲ್ಲ ಬಾವಿಗೆ ಬಿದ್ದು ಸಾಯೋದು, ಇಲ್ಲ ಸತ್ಯ ಹೇಳೋಕ್ಕೂ ಮುನ್ನನೇ ಹೋಗಿ ಸತ್ತು ಹೋಗೋದು. ಈ 3 ಆಪ್ಷನ್ ಕೊಟ್ಟಿದ್ದೀನಿ, ನಿನಗೂ ಕೂಡ ಅದೇ ಆಗತ್ತೆ, ಒಂದು ಆಯ್ಕೆ ಮಾಡ್ಕೋ. ಜೊತೆಗೆ ಎಲ್ಲದರಲ್ಲೂ ಕಾಮನ್ ಇರೋದು ಸಾವು ಅನ್ನೋದಷ್ಟೇ, ಸಾಯೋದಷ್ಟೇ ನಿಮಗೆ ದಾರಿ. ಅದನ್ನು ಬಿಟ್ಟು ಸುಮ್ಮನೆ ಈ ರೀತಿ ಕಿತಾಪತಿ ಎಲ್ಲ ಮಾಡೋದು ಬಿಟ್ಟು ಬಂದ್ಯಾ ಓದ್ಯಾ ಅಂತ ಸುಮ್ಮನಿದ್ರೆ ಸರಿ. ಇಬ್ರು ಆಟ ಕೋಟ್ಲೆ ಏನಾದರೂ ಮಾಡಿದ್ರೆ, ಖಂಡಿತ ನಕರ ಮಾಡಿದ್ರೆ ನಿಮಗೆ ಈ ಕಿಟ್ಟಿ ಏನು ಅಂತ ತೋರಿಸ್ಬೇಕಾಗತ್ತೆ. ಈ ಕಿಟ್ಟಿ ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ಒಳ್ಳೆಯವ್ರ ಹತ್ರ ಕೆಟ್ಟದಾಗಿ ನಡ್ಕೊಳ್ಳೋಕೆ ಹೇಗೆ ಬರಲ್ವೋ ಹಾಗೆ ಕೆಟ್ಟವ್ರ ಹತ್ರ ಒಳ್ಳೆಯವನಾಗಿ ನಡ್ಕೊಳ್ಳೋದಕ್ಕೂ ಕೂಡ ಬರೋದಿಲ್ಲ ಈ ಕಿಟ್ಟಿಗೆ ಅಂತ ಹೇಳ್ತಿದ್ದಾನೆ. ಜೊತೆಗೆ ಎಚ್ಚರಿಕೆ ಕರೆಗಂಟೆನ ಕೂಡ ಕೊಡ್ತಾನೆ. ನಿಮ್ಮಿಬ್ರು ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನೀವಿಬ್ರು ತೋಡೋ ಹಳ್ಳಕ್ಕೆ ನಾನಂತೂ ಬೀಳೋನಲ್ಲ. ಒಮ್ಮೆ ಪಾಠ ಕಲಿಸಿದ್ರ ನೀವು ಕಲ್ತಿದ್ದಾಗಿದೆ ನಾನು ಅಂತ ಕಿಟ್ಟಿ ಹೇಳ್ತಾನೆ. ನಂತರ ಇಲ್ಲಿ ಚಾರಿಗೆ ಚೆಂಡಿನಾಟ ಎಲ್ಲವನ್ನ ಕೂಡ ಆಡಿಸ್ತಾರೆ. ಅದರಲ್ಲಿ ಚಾರು ಗೆದ್ರೆ ನಂತರ ಈ ಕಡೆ ಉಂಗುರದ ಶಾಸ್ತ್ರದಲ್ಲಿ ನಮ್ಮ ಹುಡುಗನೇ ಗೆಲ್ತಾನೆ ಅಂತ ಹುಡುಗನ ಕಡೆಯವರು ಹೇಳ್ತಿದ್ದಾರೆ. ನಂತರ ಶಾಸ್ತ್ರ ಶುರುವಾಗತ್ತೆ. ಇಬ್ರು ಕೂಡ ಒಂದು ಕೈ ಹಾಕಿದ್ದೆ ಆ ಒಂದು ಉಂಗ್ರನ ಇಬ್ರು ಒಮ್ಮೆಲೆ ಇಟ್ಕೋತಾರೆ, ಜೊತೆಲೆ ಸನ್ನೆ ಮಾಡಿ ತೆಗೆದು ತೋರಿಸ್ತಾರೆ. ಏನಿದು ಇಲ್ಲೂ ಕೂಡ ಗಂಡ ಹೆಂಡತಿ ಬಿಟ್ಕೊಡ್ಬಾರ್ದು ಅಂತ ಹೇಳ್ತಿದ್ದಾರೆ. ಮಗದೊಂದು ರೌಂಡ್ ಕೂಡ ಆಗತ್ತೆ. ಹೀಗೆ ತುಂಬ ಚೆನ್ನಾಗಿ ಆಟನ ಕೂಡ ಆಡಿಸ್ತಾರೆ. ನಂತರ ಕಿಟ್ಟಿ ಹೊರಗಡೆ ಇರಬೇಕಿದ್ರೆ ತಂಗಿ ಬರ್ತಾಳೆ. ತಂಗಿ ಶ್ರುತಿ ಬಂದು ಅಣ್ಣ ನೀನು ದೇವ್ರ ಥರ ಬಂದೆ, ನಿಜ ಹೇಳಬೇಕು ಅಂದರೆ ಇವತ್ತು ಮನೇಲಿ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಅದು ಎಲ್ಲದಕ್ಕೂ ಕೂಡ ಕಾರಣ ನೀನೇನೆ. ನೀನು ಬರ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಮನೆ ಸ್ಮಶಾನ ಆಗ್ಬಿಡ್ತಿತ್ತು. ದೇವ್ರಾಗೆ ಬಂದು ನಮ್ಮನ್ನೆಲ್ಲ ಕಾಪಾಡಿದ್ಯಾ, ನಮ್ಮ ಮನೆಗೆ ದೇವ್ರ ಥರ ಬಂದಿದ್ಯಾ ನೀನು ಅಂತ ಹೇಳ್ತಿದ್ರೆ, ಏನಿದು ಶ್ರುತಿ, ಏನು ಮಹಾನ್ ಕೆಲಸ ಮಾಡಿದ್ದೀನಿ ಅಂತ. ಇದು ನನ್ನ ಮನೆ, ನನ್ನ ಮನೆ ಕಾಪಾಡೋದು ನನ್ನ ಧರ್ಮ, ನನ್ನ ಕರ್ತವ್ಯ. ನಾನು ಮಾಡಿರೋದು ಒಂದು ಚಿಕ್ಕ ವಿಷಯ ಅಷ್ಟೇ, ಅದಕ್ಕೆಲ್ಲ ಇಷ್ಟೊಂದು ದೊಡ್ಡ ಬಿಲ್ಡಪ್ ಯಾತಕ್ಕೆ ಅಂತ ಹೇಳ್ತಿದ್ರೆ, ಏನಣ್ಣ ಮಾತಾಡ್ತಿದ್ಯಾ ಅಂದಾಗ, ಹೌದು ಇನ್ನೂ ಕೂಡ ದೊಡ್ಡದಾಗಿ ಏನೋ ಮಾಡೋದಿದೆ, ಇದಕ್ಕೆಲ್ಲ ಈ ರೀತಿ ಮಾತಾಡಿದ್ರೆ ಏನು ಅರ್ಥ, ಇನ್ನೂ ಕೂಡ ದೊಡ್ಡದಾಗಿ ಮಾಡೋದಿದೆ, ಈ ಮನೆನ ಕಾಪಾಡೋದಿದೆ ಅಂತ ಹೇಳ್ತಿದ್ದಾನೆ ಇಲ್ಲಿ ಕಿಟ್ಟಿ. ನಂತರ ಇಲ್ಲಿ ತಂಗಿ ಅಣ್ಣನ ಅಪ್ಕೊಂಡು ಕಣ್ಣೀರು ಹಾಕ್ತಾಳೆ. ನಂತರ ಆ ಕಡೆ ಚಾರು ಅಂತೂ ರೂಮಲ್ಲಿ ಇವತ್ತು ತನ್ನ ರಾಮಾಚಾರಿ ಬರ್ತಾನೆ, ಇವತ್ತು ನನ್ನ ಫಸ್ಟ್ ನೈಟ್ ಅಂತ ನಾಚಿ ನೀರು ಹಾಕ್ತಿದ್ದಾಳೆ. ಭ್ರಮೆಯಲ್ಲೂ ಕನಸಲ್ಲೂ ಕೂಡ ರಾಮಾಚಾರಿನ ನೆನಪು ಮಾಡ್ಕೊತಿದ್ದಾಳೆ. ರಾಮಾಚಾರಿನೇ ಬಂದಾಗೆ ಫೀಲ್ ಆಗ್ತದಾಳೆ. ನಂತರ ಈ ಕಡೆ ಮಾನ್ಯತವರು ನಾನು ಹೋಗಿ ಬರ್ತೀನಿ, ನಾನು ಹೋಗಿಲ್ಲ ಅಂದರೆ ಊಟನೇ ಮಾಡೋದಿಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ದಾರೆ. ಅಯ್ಯೋ ಹೌದಾ, ಹಾಗಿದ್ರೆ ಹೊರಡಿ ಅಂತ ಹೇಳಿದಾಗ, ಬೇಬಿನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂದಾಗ ಆ ರೂಮಲ್ಲಿದ್ದಾರೆ ಅಂತ ಜಾನಕಿ ಅವರು ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ರೌಡಿಗಳು ಕೂಡ ಬರ್ತಾರೆ. ರೌಡಿಗಳು ಬರ್ತಿದ್ದಾಗೆ ಈ ಕಡೆ ವೈಶಾಖ ಹೊರಗಡೆ ಬರ್ತಾಳೆ. ಎಲ್ಲ ರೀತಿಯು ಅರೇಂಜ್ ಆಗಿದೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಿದ್ದಾಳೆ. ಅದೇ ರೂಮಲ್ಲಿ ಅವಳು ಇರೋದು ಅಂತ ತೋರಿಸ್ತಾಳೆ. ನಂತರ ನೀವು ಲೈಟ್ ಆಫ್ ಮಾಡಿ ಮೇಡಮ್, ಎಲ್ಲ ಕೆಲಸ ನಾವು ನೋಡ್ಕೋತೀವಿ ಅಂತದಾಗೆ ಸರಿ ಆಯಿತು ಅಂತ ಹೋಗಿ ಅಲ್ಲಿ ಮೈನ್ ಸ್ವಿಚ್ ಆಫ್ ಮಾಡ್ತಾಳೆ. ಮನೆಯವರೆಲ್ಲ ಗಾಬರಿ ಆಗಿಬಿಡ್ತಾರೆ, ಏನಿದು ಲೈಟ್ ಹೊಟ್ಟೋಗ್ಬಿಡ್ತಲ್ಲ ಅಂತ. ಅಷ್ಟರಲ್ಲಿ ರೌಡಿಗಳು ಆ ರೂಮ್ಗೆ ಹೋಗಿದ್ದೆ, ಇಲ್ಲಿ ಮೂಟೆಗೆ ಹಾಕೊಂಡಿದ್ದೆ ಎತ್ತಾಕೊಂಡು ಕರ್ಕೊಂಡು ಹೋಗ್ತಿದ್ರೆ. ಈ ಕಡೆ ಕಿಟ್ಟಿ ಹೊರಗಡೆ ಬಂದಿದ್ದೆ, ಏನಿದು ಹೊರಗಡೆ ಎಲ್ಲ ಲೈಟ್ ಇದೆ, ಏನಿದು ಲೈಟ್ ಇಲ್ವಲ್ಲ ಅಂತ ಅನ್ಕೊಂಡು ನೋಡ್ತಿದ್ದಾನೆ. ಅವನು ಮುಂದೆನೇ ಕರ್ಕೊಂಡು ಹೋಗ್ತಾನೆ, ಬಟ್ ಅದು ಅವ್ನ ಗಮನಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ತದನಂತರ ಹಾಗೆ ಒಳಗಡೆ ಬರ್ತಾರೆ. ತಕ್ಷಣ ಈ ಕಡೆ ಗಾಬರಿ ಆಗಿರ್ತಾರೆ. ನಂತರ ಏನಿದು ಕರೆಂಟ್ ಹೊರಟೋಯ್ತಲ್ಲ,
ಏನು ಈ ರೀತಿ ಟ್ರಿಪ್ ಆಗಲ್ವಲ್ಲ, ಲೋಡ್ ಆದಾಗೆ ಅಲ್ವಾ ಟ್ರಿಪ್ ಆಗೋದು ಅಂತ ಹೇಳಿದ್ರೆ ದೊಡ್ಡ ಲೋಡೇ ಆಗಿದೆ ಅಂತ ವೈಶಾಖ ಹೇಳ್ತಿದ್ರೆ ಆ ಕಡೆ ಕಿಟ್ಟಿ ಹೋಗಿ ಮೈನ್ ಸ್ವಿಚ್ನ ಆನ್ ಮಾಡಿ ಬರ್ತಾನೆ, ಆಫ್ ಆಗಿತ್ತು ಅಂತ. ನಂತರ ಇದೇನಿದು ಚಾರು ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಅನ್ಕೊಂಡು ಚಾರು ಚಾರು ಅಂತ ಕಿರ್ಚ್ತಾ ಇದ್ರು, ಚಾರು ಬರ್ತಿಲ್ಲ. ರಾಮಾಚಾರಿ ಕೂಡ ಹೋಗಿ ರೂಮಲ್ಲಿ ಚಾರುನ ನೋಡ್ತಾನೆ, ಅಲ್ಲಿ ರೂಮಲ್ಲೂ ಕೂಡ ಚಾರು ಕಾಣಿಸ್ತಿರೋದಿಲ್ಲ. ಗಾಬರಿ ಆಗ್ತಾರೆ, ಫೋನ್ ಮಾಡಿದ್ರೆ ಫೋನ್ ರಿಂಗ್ ಆಗ್ತಿದೆ, ರೂಮಲ್ಲಿ ಎಲ್ಲಿ ಹೋದ್ಲು ಏನು ಅನ್ಕೊಂಡಿದ್ದೆ, ಟೆರೆಸ್ ಮೇಲೆ ಹೋಗಿ ನೋಡಪ್ಪ ಅಂತ ಹೇಳ್ತಾರೆ. ಟೆರೆಸ್ ಮೇಲೂ ಕೂಡ ಹೋಗಿ ರಾಮಾಚಾರಿ ನೋಡ್ತಾನೆ, ಅಲ್ಲೂ ಇಲ್ಲ ಅಂತ ಅನ್ಕೊಂಡು ಬಂದರೆ ಏನು ಆಯಿತು, ಎಲ್ಲಿ ಹೋಗ್ಲು ಈ ಹುಡುಗಿ ಅಂತ ಹೇಳಿ ಗಾಬರಿ ಆಗ್ತಿದ್ದಾರೆ. ನಂತರ ಈ ಕಡೆ ಕಿಟ್ಟಿ ಕೂಡ ನಾನು ಹೊರಗಡೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ತದನಂತರ ಒಳಗಡೆ ಬರ್ತಿದ್ದಾಗೆ ಈ ಕಡೆ ವೈಶಾಖ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ, ಅಯ್ಯೋ ಮದುವೆ ಅಚ್ಚುಕಟ್ಟಾಗಿ ಆಯ್ತಲ್ವಾ, ಹರಕೆ ಕಟ್ಕೊಂಡಿದ್ಲು ಅನ್ಸುತ್ತೆ, ದೇವಸ್ಥಾನಕ್ಕೆ ಹೋಗಿರ್ಬೋದು, ಒಮ್ಮೆ ನಾನು ನೋಡಿ ಬರ್ತೀನಿ ಅಂತ ವೈಶಾಖ ಹೋಗ್ತಾಳೆ. ನಂತರ ಶ್ರುತಿ ಕೂಡ ಅತ್ತಿ ಜೊತೆ ಹೋಗಿರ್ಬೋದಾ ಅಂದಾಗ ಇಲ್ಲ ಅವರೊಬ್ಬರೇ ಹೋದ್ರು, ನಾನು ನೋಡಿದೆ ಅಂತ ಇಲ್ಲಿ ಕಿಟ್ಟಿ ಹೇಳ್ತಾನೆ. ನಂತರ ಇಲ್ಲಿ ಚಾರು ಕಾಣಿಸ್ತಿಲ್ಲ ಅಂತ ಗಾಬರಿ ಆಗಿದ್ರೆ ಆ ಕಡೆ ರೌಡಿಗಳು ಯಾವುದೋ ಒಂದು ಜಾಗಕ್ಕೆ ಎತ್ತಾಕೊಂಡು ಕರ್ಕೊಂಡು ಹೋಗಿ ಆ ಮೂಟೆನ ಹಾಗೆ ಉಳ್ಳಿಸ್ಬಿಡ್ತಾರೆ. ನಂತರ ಈ ಕಡೆ ಒದ್ದಾಡ್ತಿದ್ದಾರೆ, ಈ ಕಡೆ ಉಸಿರು ಕಟ್ಟಿ ಸತ್ತೋಗ್ಬಿಟ್ರೆ ಏನು ಮಾಡೋದು, ಓಪನ್ ಮಾಡೋಣ ಅಂತ ಅಂತಿದ್ದಾಗೆ ವೈಶಾಖ ಬರ್ತಾಳೆ, ಕೇಕೆ ಹಾಕಿ ನಗ್ತಿದ್ದಾಳೆ, ದೊಣ್ಣೆ ತಗೊಂಡು ಬೀಸ್ತಿದ್ದಾಳೆ. ಏನೇ ಅನ್ಕೊಂಡಿದ್ಯಾ ಚಾರು, ನಿನ್ನ ಫಸ್ಟ್ ನೈಟ್ಗೆ ನಾನೇ ನಿನಗೆಲ್ಲ ಕೂಡ ರೆಡಿ ಮಾಡಬೇಕಾ, ಸೆಂಟ್ರ್ ಲೈಟು, ಸೆಂಟ್ರ್ ಕ್ಯಾಂಡಲು, ಹಾಗೆ ಸೆಂಟು ಎಲ್ಲಾನು ಕೂಡ ಪರ್ಫ್ಯೂಮು ಎಲ್ಲಾನು ಕೂಡ ನಾನೇ ಮಾಡಬೇಕಾ, ಏನು ಅನ್ಕೊಂಡಿದ್ಯಾ ನಿನ್ನನ್ನು ಅಂತ ಹೇಳಿ ಗಾಮುಗ ಬಾರಿಸ್ತಿದ್ದಾಳೆ. ನನ್ನ ಕೋಪ ಬಂದರೆ ಬಿಡಲ್ಲ, ಅಂಥದ್ರಲ್ಲಿ ಪ್ರತಿದಿನ ನನ್ನ ಇರಿಟೇಟ್ ಮಾಡ್ತಿರ್ತೀಯ ಅಂತ ಹೇಳಿ ಹೊಡಿತಿರೋ ಹೇಟ್ಗೆ ಒಳಗಡೆ ಇರೋರು ಅಬ್ಬಬ್ಬ ಅನ್ನಿಸ್ಬಿಡ್ಬೇಕು. ಹಾಗಿದ್ರೆ ಚಾರುನ ಒಳಗಿರೋದು ಖಂಡಿತ ಇಲ್ಲ. ಆ ಕಡೆ ಚಾರು ಮುಖ ತೊಳ್ಕೊಂಡು ಬರೋಕ್ಕೆ ಹೋಗಿರ್ತಾಳೆ. ಏನಾಯಿತು ರಾಮಾಚಾರಿ, ಯಾಕೆ ಕಿಚ್ಕೋತಿದ್ಯಾ ಅಂತದಾಗೆ ಎಲ್ಲಿ ಹೋಗಿದ್ರೆ ಮೇಡಮ್, ಎಷ್ಟು ಗಾಬರಿ ಆಯಿತು ಗೊತ್ತಾ, ಕಾಣಿಸ್ತಿಲ್ಲ ಅಂತ ಅಂದಾಗ ಅಯ್ಯೋ ಮುಖ ತೊಳ್ಕೊಂಡು ಬರೋಣ ಅಂತ ಹೋಗಿದ್ದೆ, ಬಾಗ್ಲು ಹಾಕಿದ್ದೆ ಅಲ್ವಾ, ಕೇಳಿಸ್ಲಿಲ್ಲ ಅಂತಾರೆ. ಆದರೂ ತುಂಬ ಖುಷಿ ಆಗ್ತದೆ, ಎಷ್ಟು ಗಾಬರಿ ಆಗಿದೆಯಾ, ನಾನು ಒಂದು ಕ್ಷಣ ಕಾಣಿಸ್ತಿಲ್ಲ ಅಂತ ಚಾರು ಮೇಡಮ್ ಅಂತ ಹೇಳ್ತಿದ್ರೆ ಈ ಟೈಮಲ್ಲೂ ಇದೆಲ್ಲ ಬೇಕಾ ಅಂತ ರಾಮಾಚಾರಿ ಹೇಳ್ತಾರೆ. ನಂತರ ಈ ಕಡೆ ಜಾನಕಿ ಅವರು ಏನದು ಕಿಟ್ಟಿ, ನಾವೆಲ್ಲ ಇಷ್ಟು ಗಾಬರಿ ಆಗಿದ್ವಿ ಆದರೆ ನೀನು ಆರಾಮಾಗೇ ಇದೆಯಲ್ಲ, ನಿನ್ಗೇನು ಕೂಡ ಗಾಬರಿ ಆಗ್ಲಿಲ್ವಾ ಕೃಷ್ಣ ಅಂತ ಕೇಳ್ತಿದ್ರೆ ಯಾಕಮ್ಮ ಗಾಬರಿ ಆಗಬೇಕು, ಯಾರು ಗಾಬರಿ ಆಗಬೇಕು, ಆಲ್ರೆಡಿ ಅವ್ರಿಗೆ ಗಾಬರಿ ಶುರು ಆಗಿರುತ್ತೆ ಅಂತ ಕಿಟ್ಟಿ ಹೇಳ್ತಿದ್ದಾನೆ. ಇದ್ರ ಅರ್ಥ ಅವನಿಗೆ ತುಂಬ ಚೆನ್ನಾಗಿ ಗೊತ್ತು, ಇಲ್ಲಿ ಏನು ಪ್ಲಾನ್ ಆಗಿತ್ತು, ಯಾರ ಮೂಟೆಯಲ್ಲಿ ಹೋಗಿದ್ದಾರೆ ಎಲ್ಲ ಕೂಡ ಗೊತ್ತದೆ, ಅದಕ್ಕೆ ಈ ರೀತಿ ಮಾತನಾಡ್ತಿದ್ದಾನೆ. ತದನಂತರ ಆ ಕಡೆ ಇರೋದು ಯಾರಪ್ಪ ಮೂಟೆಯಲ್ಲಿ ಅನ್ಕೊಂಡೆ ಬೇರೆ ಯಾರು ಅಲ್ಲ, ಮಾನ್ಯತಾ ಬಾಯಿಗೆ ಬಟ್ಟೆ ಕಟ್ಟಿ ಕಟ್ ಹಾಕ್ಬಿಟ್ಟಿದ್ದಾರೆ. ಈ ಕಡೆ ವೈಶಾಖ ಕೊಡ್ತಿರೋ ಏಟನ್ನ ತಡ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾರೆ ಒಳಗಡೆ. ನೀನು ನಿನ್ನಮ್ಮ ಏನು ಅನ್ಕೊಂಡಿದ್ರೆ ಇಬ್ರು ಕೂಡ ಕಾಟ ಕೊಡ್ತೀರಾ, ನಿಮ್ಮಮ್ಮ ರಾಕ್ಷಸಿ ತಾನು ಮಾಡಿದ್ಬಿಟ್ಟು ನನ್ನ ಮೇಲೆ ಹಾಕ್ಬಿಟ್ಟು ಎಲ್ಲ ತಪ್ಪಿಸ್ಕೊಂಡ್ಬಿಡೋಣ ಅಂತ ಅನ್ಕೊಳ್ಳು ಅಂತ ಹೇಳಿ ಹೊಡಿತಾ ಇದ್ದಾರೆ. ಚಾರು ಅಂತ ಅನ್ಕೊಂಡಿದ್ದೆ, ವೈಶಾಖ ರೌಡಿಗಳಂತೂ ಸತ್ತೋದ್ರೆ ಏನು ಮಾಡೋದು ಅಂದಾಗ ಸತ್ರೆ ಸಾಯ್ಲಿ, ಯಾರು ಇವಳು ಮುಖ ನೋಡ್ತಾರೆ, ಇವಳು ಕಂಡ್ರೆ ಆಗಲ್ಲ ನನಗೆ ಅಂತ ಹೇಳ್ತಿದ್ದಾರೆ. ಮುಖ ನೋಡಿ ಹೊಡಿರಿ ಮೇಡಮ್, ಓಪನ್ ಆದರೂ ಮಾಡ್ತೀವಿ, ಮುಖ ಯಾವುದು ಕೈಕಾಲು ಯಾವುದು ಅಂತ ಗೊತ್ತಾಗುತ್ತೆ ಅಂತ ರೌಡಿಗಳು ಹೇಳ್ತಿದ್ರೆ ಅವಳು ಮುಖ ನೋಡಿದ್ರೆ ನಂಗೆ ಇರಿಟೇಟ್ ಆಗುತ್ತೆ, ಬೇಕಾಗಿಲ್ಲ ಅಂತ ಹೇಳಿ ಹಾಗೆ ಹೊಡೆದು ಬಾರಿಸ್ತಿದ್ದಾರೆ. ಫೈನಲಿ ಹೊಡೆದು ವೈಶಾಖಗೆ ಶಾಕ್ ಆಗುತ್ತೆ. ಫೈನಲಿ ಏನಾಗಿರ್ಬೋದು ಕತೆ, ಸತ್ಕಿತ್ತು ಹೋದ್ಲಾ ಅಂತ ಅನ್ಕೊಂಡಿದ್ದೆ, ಮೂಟೆ ಓಪನ್ ಮಾಡಿದ್ರೆ ಬೆಗ್ ಶಾಕ್ ಆದದೆ ಈ ಕಡೆ ವೈಶಾಖಕ್ಕೆ. ಹಬ್ಬಬ್ಬ ಅಲ್ಲಿ ಯಾರು ಅಲ್ಲ ಇರೋದು ಮಾನ್ಯತಾ ಏಟ್ ತಿಂದು ಬೆಂಡ್ ಆಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಮಾನ್ಯತಾ ಬೆಂಡ್ ಆಗಿರೋದನ್ನ ನೋಡಿ ವೈಶಾಖ ಶಾಕ್ ಆಗ್ತಿದ್ದಾಳೆ. ಮೇಡಮ್ ನೀನಿಲ್ಲಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ಮಾನ್ಯತಾ ಏನೂ ಮಾತಾಡಕ್ ಆಗ್ತಿಲ್ಲ, ಬೆಂಡದ್ದು ಬಸವಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಹುದು. ಆ ಕಡೆ ರಾಮಾಚಾರಿ ಚಾರುಗೆ ಆದಿ ಮುಹೂರ್ತದಲ್ಲಿ ಈ ಕಡೆ ಫಸ್ಟ್ ನೈಟ್ ಶಾಸ್ತ್ರ ನಡೀತಿದೆ. ಈ ಕಡೆ ಮನೆಗೆ ಬಂದಾಗ ನೀವು ನನ್ನ ಹೆಂಡತಿ ಆಗಿದ್ರೆ ಬರೀ, ಆದ್ರೆ ಈಗ ಈ ಮನೆ ಮುದ್ದಿನ ಸುಸ್ಸೆ ಆಗಿದ್ರ ಅಂತ ಹೇಳಿ ಪ್ರೀತಿಯ ಮುತ್ತನ್ನ ಹಣೆಗೆ ಕೊಡ್ತಿದ್ದಾನೆ ರಾಮಾಚಾರಿ. ಹಾಗಾದ್ರೆ ಇಬ್ಬರ ಒಂದು ಮಿಲನದ ಜೊತೆಗೆ ಆ ಕಡೆ ಮಾನ್ಯತಾಗೆ ಹಿಗ್ಗಾಮುಗ್ಗ ಬಾರಿಸ್ತಾ ಎರಡು ಕಿಡಿಗೇಡಿಗಳು ಕೂಡ ಮನೆಯಿಂದ ಹೊರಗಡೆ ಇದೆ. ಒಳ್ಳೆ ಶಾಸ್ತ್ರ ಒಳ್ಳೆ ರೀತಿ ಆಗ್ತದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ತಗೊಳುತ್ತೆ, ಕಿಟ್ಟಿನೇ ಅಲ್ಲಿ ಜಬರ್ದಸ್ತ್ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ತಾನು ಏನೇನು ಮಾಡಿದೆ ಎಲ್ಲವನ್ನ ಕೂಡ ತಿಳಿಸ್ತಾನ. ಈ ಕಡೆ ವೈಶಾಖ ಮಾನ್ಯತಾಗೆ ಮೀರಿದ ಪ್ಲಾನ್ ಕಿಟ್ಟಿಯಿಂದ ಆಗಿತ್ತ. ಆ ರೌಡಿಗಳು ಎಲ್ಲರೂ ಕೂಡ ಕಿಟ್ಟಿಗೆ ಕರೆ ಮಾಡಿ ಕಿಟ್ಟಿಯಿಂದ ಡೀಲ್ ತಗೊಂಡು ಬೇಗವಾದಾನೆ ಮಾನ್ಯತಾನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ರ. ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ಸಿಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.